ಇದೆನಲ್ಲ M4 ಅಲ್ಲಿ ಇದೆಯಲ್ಲ ಆ ತರ M4 ಅಲ್ಲೆಲ್ಲ ಇರೋದು ಕಿಡ್ನಿ ಗ್ರಿಲ್. ಇದು ಕಿಡ್ನಿ ಗ್ರಿಲ್ ಅಲ್ಲ, ಇದು ನಾರ್ಮಲ್ ಹಳೆ BMW ಕಾರ್ಸ್ ಹೆಂಗ್ ಬರ್ತಿತ್ತು ಹಂಗೆ. ಆಕ್ಚುಲಿ ಈ ಕಾರ್ನ ಇದಕ್ಕೆ ಇಷ್ಟಪಡೋದೇ ಇದಕ್ಕೆ. ನನಗೂ ಅದೇ ಇಷ್ಟ ಆಗಿದೆ ಇದು ಕಾರು. ಅಂಡ್ ಮೋರ್ ಓವರ್ ನನಗೆ ಬ್ರೋ ಸಜೆಷನ್ ಮಾಡಬೇಕು ಅಂತ ಅಲ್ಲ, ಬಟ್ ಇದೊಂದು ಆಸೆ ಇತ್ತು ನನಗೆ ಸ್ಪೋರ್ಟ್ಸ್ ಕಾರ್ ತಗೋಬೇಕಂತ. ಬಿಕಾಸ್ ಗೇಮಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ನಾರ್ತ್ ಇಂಡಿಯನ್ ಗೇಮರ್ಸ್ ತುಂಬಾ ಸ್ಪೋರ್ಟ್ಸ್ ಕಾರ್ ತಗೊಳೋದು ತೋರಿಸೋದು ಎಲ್ಲ ಮಾಡ್ತಾ ಇದ್ರು ಅವಾಗಿಂದ. ನಾನು ಒಂದು 7 years ಇಂದ ಫಾಲೋ ಮಾಡಿದ್ದೀನಿ ಗೇಮಿಂಗ್ ಅಲ್ಲಿ. ಸೊ ನನಗೆ ಏನಾದ್ರು ಆ ಥರ ಸ್ಪೋರ್ಟ್ಸ್ ಲೈನಲ್ಲಿ ಇರಬೇಕು, ನೋಡಿದ್ರೆ ಇಷ್ಟ ಆಗಬೇಕು, ಜನಕ್ಕೆ ಸ್ಪೀಡ್ ಇರಬೇಕು, ಸ್ಪೋರ್ಟ್ಸ್ ಕಾರ್ ಅನ್ಸ್ಬೇಕು. ನೋಡಿದ್ರೆ ಸೂಪರ್ ಕಾರ್ ಪ್ಲಾನ್ ಮಾಡಿದ್ದು M2 ಬಿಟ್ರೆ ಯಾವ ಕಾರ್ ಇದೆ ಅಂತ ಕೇಳಿದ್ರೆ ಇದೇ ಕಾರ್ ಇರೋದು. ಮೇಡ್ ಫಾರ್ ಇಂಡಿಯನ್ ರೋಡ್ಸ್, M ಸ್ಪೋರ್ಟ್ ಇಂಜಿನ್, ಅದೇ ಪರ್ಫಾರ್ಮೆನ್ಸ್ ಕೊಡುತ್ತೆ. ಟ್ಯೂನ್ ಮಾಡಿದ್ರು ಕೂಡ ತಗೊಂಡ್ಬಿಡ್ರಿ ಅಂತ ಅಂದ್ರೆ ಅದಕ್ಕೆ ಇದು. ಇನ್ಫ್ಯಾಕ್ಟ್ ಇದರಲ್ಲಿ Z4 ಅಂತ ಬರುತ್ತೆ. Z4 ನೋಡಿದ್ದೀನಿ. Z4 ಬಂದು ಕನ್ವರ್ಟೇಬಲ್, ಸೇಮ್ ಇಂಜಿನ್, ಸೇಮ್ ಕಾರ್, ಬಟ್ ಇನ್ನ ಚಿಕ್ಕದಾಗಿರುತ್ತೆ. 2 ಸೀಟರ್ ಅದು. ಹಿಂದೆ ಒಂದು ಬೇಬಿ ಸೀಟ್ಸ್ ಕೊಡ್ತಾನೆ, 2 ಸೀಟರ್. ಅದು ಪ್ರಾಬಬ್ಲಿ ನಿಮ್ಗೆ ಇನ್ನ ಒಂಥರ ನೋಡೋದಕ್ಕೆ ಸ್ಪೋರ್ಟ್ಸ್ ಕಾರ್ ತರ ಅನ್ಸುತ್ತೆ. ಅದು ಕನ್ವರ್ಟೇಬಲ್ ಓಪನ್. ಸೊ ಇದು BMW ಒಂದು ಮೇಜರ್ ಡ್ರಾಬ್ಯಾಕ್ ಏನ್ ಗೊತ್ತಾ, ಎಲ್ಲ ಇವ್ರ 3 ಸೀರೀಸ್ಗಳು ಹಿಂಗೆ ಕಾಣಿಸ್ತವೆ. 330i ಹಿಂಗೆ ಕಾಣಿಸುತ್ತೆ, 330i LI ಕೂಡ ಹಿಂಗೆ ಕಾಣಿಸುತ್ತೆ. ನಿಮಗೆ ಯಾವ್ದು ಯಾವ ಕಾರು ಅಂತ ಗೊತ್ತಾಗಲ್ಲ ಅನ್ಲೆಸ್ ಯು ಆರ್ ಅನ್ ಎಂಥೂಸಿಯಾಸ್ಟ್. ಹಿಂದೆ ಬ್ಯಾಡ್ಜ್ ನೋಡಿದ್ರೆ 340i ಅಂತ ನೋಡಿದ್ರೆ ಮಾತ್ರ 340i ಅಂತ ಅನ್ಸೋದು. ಅದರ್ವೈಸ್ ಎಲ್ಲಾ ಕಾರು ಒಂದೇ ತರ ಕಾಣಿಸ್ತವೆ. ಇದೇ ರೀಸನ್ಗೆ BMW ನ ಸೂಪರ್ ಕಾರ್ಸು, ಸ್ಪೋರ್ಟ್ಸ್ ಕಾರು ಇಷ್ಟಪಡೋರು BMW ಪ್ರಿಫರ್ ಮಾಡಲ್ಲ. ಯಾಕಂದ್ರೆ ಇಟ್ಸ್ ಅ ನಾರ್ಮಲ್ ಸ್ಲೀಪರ್ ಲುಕ್ ಅಂತ ಹೇಳ್ತಾರೆ. ಏನ್ ನಾರ್ಮಲ್ ಕಾರ್ ತರ ಇದೆಯಲ್ಲ ಗುರುದಲ್ಲಿ ಏನ್ ಸ್ಪೆಷಾಲಿಟಿ ಅಂತಾರೆ. ಬಟ್ ಆಕ್ಚುಲಿ ಈ ಕಾರ್ಗಳು ಸೂಪರ್ ಕಾರ್ಗಳನ್ನ ತಿಂದಾಕ್ತವೆ. ಅದೇ ಸ್ಪೆಷಾಲಿಟಿ. ಸೂಪರ್ ಕಾರ್ ಕಿಲ್ಲರ್. BMW ನಲ್ಲಿ M5 ಅಂತ ಒಂದು ಮಾಡೆಲ್ ಇದೆ. ಆ M5 ನಿಮ್ಗೆ ಲ್ಯಾಂಬೋರ್ಗಿನಿ, ಆಡಿ, ಫೆರಾರಿ ಅದ್ರಗಳ ಜೊತೆ ಗುದ್ದಾಡೋ ಅಂತ ಕಾರ್ ಅದು. ಬಟ್ ಅದು ಆಕ್ಚುಲಿ ನೋಡಕ್ ಹಿಂಗೆ ಇರುತ್ತೆ, ನಾರ್ಮಲ್ ಸಿಡಾನ್ ತರ ಇರುತ್ತೆ. ಬಟ್ ಆ ಗಾಡಿಗಳನ್ನ ತಿಂದಾಕ್ತಾವೆ ನೋಡಿ. ಇದನ್ನು ಅಷ್ಟೇ 384 ಹಾರ್ಸ್ ಪವರ್ ಗುರು. ಈ ಸೆಗ್ಮೆಂಟ್ ಅಲ್ಲೇ ಯಾವ್ದು ಇಷ್ಟು ಪವರ್ ಮಾಡಲ್ಲ. ಅದನ್ನು ಕೇಳಿದೆ ನಾನು. 1 ಕೋಟಿ ರೇಂಜ್ ಅಲ್ಲಿ ಇದಕ್ಕಿನ್ನ ಬೀಟ್ ಮಾಡೋ ಕಾರ್ ಯಾವ್ದು ಇಲ್ಲ ಅಂತ ಹೇಳಿದ್ರು. ಇದಕ್ಕಿನ್ನ ಬೀಟ್ ಮಾಡೋ ಕಾರು ಪ್ರಾಬಬ್ಲಿ ಈಗ ಬರ್ತಾ ಇದೆ RS5 ಮೋಸ್ಟ್ಲಿ. ಅದನ್ನ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಹೊಸ RS5 ಬಿಟ್ಟಿದ್ದಾನೆ, ಬಟ್ ಇಂಡಿಯಾಗೆ ಬಂದಿಲ್ಲ ಇನ್ನ. ಕ್ರೇಜಿ ಆಗಿದೆ ಅದು ಗಾಡಿ. ಆಡಿದು ಓಕೆ. ಬಟ್ RS5 ಅಗೇನ್ ಅದು M3 ಕಾಂಪಿಟೇಷನ್, ಅದು M340 ಆಗಲ್ಲ. ಸೊ ಇದಕ್ಕೆ ಡೈರೆಕ್ಟ್ ರೈವಲ್ ನೋಡೋದಾದ್ರೆ ನಿಮಗೆ ಆಡಿಲಿ S5 ಬರುತ್ತೆ. ಇದಕ್ಕೆ ಜಾಸ್ತಿ ಇದಕ್ಕೆ ಕಾಂಪಿಟೇಷನ್ ಆಕ್ಚುಲಿ ಇಲ್ಲ ಇಂಡಿಯಾಲಂತೂ. ಇದು ಕಾಂಪಿಟೇಷನ್ ಇಲ್ಲ ಅನ್ಲೆಸ್ ಯು ಆರ್ ಗೆಟಿಂಗ್ ಅ ಟ್ಯೂನ್ಡ್ ಕಾರ್. ಇದಕ್ಕೆ ಡೈರೆಕ್ಟ್ ರೈವಲ್ ಅಂತ ಯಾವುದು ಇಲ್ಲ ಇವಾಗ ಸದ್ಯಕ್ಕೆ. ಅದೇ ಆಡಿ S5 ಎಲ್ಲ ಇದೆ, ಬಟ್ ದೆನ್ ಇದಕ್ಕಿರೋ ಹೆಸರು ಹೈಪ್ ಅದಕ್ಕಿಲ್ಲ. ಅದು ಒಳ್ಳೆ ಕಾರನೇ, ಬಟ್ ಅಂಡರ್ ರೇಟೆಡ್. ಇದು ಸ್ವಲ್ಪ ನೀವು ಓವರ್ ರೇಟೆಡ್ ಅಂತಾನು ಹೇಳಕ್ಕಾಗಲ್ಲ. ಒಂಥರ ಎಂಥೂಸಿಯಾಸ್ಟ್ ಕಾರ್ ಬ್ರೋ. ಬೇಸಿಕಲಿ BMW ಆ ತರ ಕಾರ್. ಒರಿಜಿನಲ್ ಇದ್ರವ್ರಿಗೆ ಗೊತ್ತಾಗುತ್ತೆ ಅಂತ ತಿಳ್ಕೊಳ್ಳೋದು. ಬೇಸಿಕಲಿ ಡ್ರೈವರ್ಸ್ ಕಾರ್ ಫುಟು ಸ್ಟೇಜ್ 2 ಟ್ಯೂನ್ ಮಾಡ್ಬಿಟ್ರೆ ಈ 384 ಹಾರ್ಸ್ ಪವರ್ ಏನಿದೆ 600-650 ಹಾರ್ಸ್ ಪವರ್ ಈಸಿ ಪುಷ್ ಮಾಡ್ಬಿಡ್ಬೋದು. ಜಾಸ್ತಿ ಸ್ಟ್ರೆಸ್ಸೇ ಇಲ್ಲಂಗೆ. ಸೊ 650 ಹಾರ್ಸ್ ಪವರ್ ಅಂದ್ರೆ ಅದು M5 ಪವರ್ ಲೆವೆಲ್. 800 Nm ಟಾರ್ಕ್ ಮಾಡ್ಬೋದು ಈಸಿ. ಏನೊಂದು 15ರಿಂದ ಒಂದು 18 ಲಕ್ಷ ಖರ್ಚಾಗುತ್ತೆ. ಪೀಸ್ ಆಗಿ ಮಾಡ್ಕೋಬಹುದು. ಒಂದು ದೊಡ್ಡ ಟರ್ಬೋ ಹಾಕ್ಬಿಟ್ರೆ ಸಾಕು. ಮ್ಯಾನಿಫೋಲ್ಡ್, ಏರ್ ಇಂಟೇಕ್ ಅದೆಲ್ಲ ಸ್ವಲ್ಪ ಚೇಂಜ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಮಾಡ್ಬೋದು. ಇದನ್ನ ಕ್ವಾಡ್ ಎಕ್ಸಾಸ್ಟ್ ಬರುತ್ತೆ ಸೆಟಪ್, ಅದೆಲ್ಲ ಮಾಡ್ಕೋಬಹುದು ಆಕ್ಚುಲಿ. ಅಂದ್ರೆ ಅವ್ರು ಹೇಳ್ತಾ ಇದ್ರು ಅದೇ M2 ನೆಕ್ಸ್ಟ್ ಟ್ಯೂನ್ ಮಾಡಿದ್ರೆ ಇದು M2 ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಹೇಳ್ತಾ ಇದ್ರು. M2 ಏನು ಆಲ್ಮೋಸ್ಟ್ ನೀವು M3 ರೇಂಜ್ ಗೆಲ್ಲ ಪರ್ಫಾರ್ಮೆನ್ಸ್ ಮಾಡ್ಕೋಬಹುದು. 500 ಹಾರ್ಸ್ ಪವರ್ ಎಲ್ಲ ಈಸಿ ಮಾಡ್ಬೋದು ಬ್ರೋ. ಇದರಲ್ಲಿ ನೆಸೆಸಿಟಿ ಇಲ್ಲ ಬ್ರೋ. ನಂಗೆ ನೆಸೆಸಿಟಿ ಇಲ್ಲ. ಇವಾಗ ಇರೋದನ್ನ ಪುಷ್ ಮಾಡಿ ಫಸ್ಟ್. ಐ ಥಿಂಕ್ ಯು ಆರ್ ನ್ಯೂ ಟು ಸೆಡಾನ್. ನೀವು SUV ಓಡಿಸ್ತಾ ಇದ್ದೀವಿ, ನೀವು ತಾರೆ ಓಡಿಸ್ತಾ ಇದ್ದೀವಿ. ಸೆಡಾನ್ ಇತ್ತು ನನ್ನ ಹತ್ರ, ಬಟ್ ರೆಗ್ಯುಲರ್ ಡ್ರೈವ್ SUV ನೇ ತಾರೆ ನಂದು. ಸೊ ನಾನು ಹೇಳೋದೇನಂದ್ರೆ ಫಸ್ಟ್ ಇದಕ್ಕೆ ಯೂಸ್ ಟು ಆಗಿ ಈ ಪವರ್ ನ ಫುಲ್ ಆಗಿ ಯೂಸ್ ಮಾಡ್ಕೊಳ್ಳೋ ಅಂತ ಸ್ಕಿಲ್ ಸೆಟ್ ನೀವು ಡೆವಲಪ್ ಮಾಡ್ಕೋಬೇಕು. ಪುಷ್ ಟ್ಯೂನ್ಗೆಲ್ಲ ಆಮೇಲೆ ಫಸ್ಟ್ ಈ 384 ಹಾರ್ಸ್ ಪವರ್ ನ ಹ್ಯಾಂಡಲ್ ಮಾಡಕ್ ಬರ್ಬೇಕಲ್ಲ ನಿಮ್ಗೆ. ಅದು ಕಷ್ಟ ಬ್ರೋ. ಇವಾಗ ಟಾಪ್ ಪವರ್ ನ ನೀವು ಆಕ್ಚುಲಿ ಹ್ಯಾಂಡಲ್ ಮಾಡಬೇಕು. ಟಾಪ್ ಸ್ಪೀಡ್ ಐ ಥಿಂಕ್ 250 ಎಲೆಕ್ಟ್ರಾನಿಕಲ್ ಲಿಮಿಟೆಡ್. ಇದು ಅದಕ್ಕಿಂತ ಜಾಸ್ತಿ ಹೋಗುತ್ತೆ. 300 ಪ್ಲಸ್ ಐತೆ. 300 ಪ್ಲಸ್ 8 ಸ್ಪೀಡ್ ಆಟೋ ನೀವು ಅನ್ಲಾಕ್ ಮಾಡಬೇಕು. ಸ್ಟಾಕ್ ಅಲ್ಲಿ 250 ಲಿಮಿಟ್ ಮಾಡ್ಬಿಟ್ಟಿರ್ತಾರೆ ಎಲೆಕ್ಟ್ರಾನಿಕ್. ಎಲ್ಲಾ ಇಂಡಿಯನ್ ಕಾರ್ಸ್ ಅಷ್ಟೇ ಪರ್ಫಾರ್ಮೆನ್ಸ್ 250 ಲಿಮಿಟ್ ಮಾಡ್ಬಿಡ್ತಾರೆ. 250 ಲಿಮಿಟ್ ಮಾಡಿ 250 ಹೋಗಿ ಹಿಂಗ್ ಕುತ್ಕೊಂಡ್ಬಿಡ್ತಿದ್ವಿ. ಅಷ್ಟೊಂದು ಎಲ್ಲಿ ಅನ್ಲಾಕ್ ಮಾಡಿಸಿದ್ರೆ ಆಕ್ಚುಲಿ ಈ ಕಾರ್ 2021-22 ಮಾಡಲ್ ಏನಿತ್ತು ಫ್ರೀ LCI ಮಾಡಲ್ಗಳು, ಅದು ಸ್ವಲ್ಪ ಟ್ಯೂನ್ ಮಾಡಕ್ ಈಸಿ ಇತ್ತು. ಆಮೇಲೆ ಏನ್ ಮಾಡ್ಬಿಟ್ಟ, ಇದು LCI 2 ಅನ್ಸುತ್ತೆ ಇದು. ಇದರಲ್ಲಿ ECU ಲಾಕ್ ಮಾಡ್ಬಿಟ್ಟಿದ್ದಾನೆ. ಈ ECU ಅನ್ಲಾಕ್ ಮಾಡ್ಬೇಕಂದ್ರೆ ನೀವು ಇದಕ್ಕೆ ಕಳಿಸ್ಬೇಕು, ಎಲ್ಲ ಯುರೋಪ್ಗೆಲ್ಲ ಕಳಿಸ್ಬೇಕು. ಫೆಮ್ಟೋ ಅಂತಾರೆ ಅದನ್ನ. ಫೆಮ್ಟೋ ಅನ್ನೋ ಒಂದು ಕಂಪ್ನಿ ಇದೆ, ಫೆಮ್ಟೋ ಅನ್ಲಾಕ್ ಅಂತಾರೆ. ಅದಕ್ಕೆ 1.5 ಲಕ್ಷ ಖರ್ಚಾಗುತ್ತೆ ಬರೀ ಅನ್ಲಾಕ್ ಮಾಡಕ್ಕೆ. ಆಮೇಲೆ ಟ್ಯೂನ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಈ ಕಾರ್ಸ್ ಎಲ್ಲ ಲಾಕ್ ಮಾಡಿದ್ದಾನೆ ಆಕ್ಚುಲಿ ಇವಾಗ ಕಂಪ್ಲೀಟ್ ಎಲ್ಲದನ್ನು. ಅಥವಾ ಈ ಬರೋ ಎಲ್ಲಾ ಕಾರ್ಸ್ನು ಅಷ್ಟೇ, ಎಲ್ಲಾನು ECU ಲಾಕ್ ಮಾಡ್ಬಿಟ್ಟಿದ್ದಾನೆ. ಇದಕ್ಕೆ ನನಗೆ ಒಂದೇ ಹೇಳ್ರಿ, 30 ಲಕ್ಷ ಕೊಟ್ಟರೆ ನಿಮ್ಗೆ ಒಳ್ಳೆ ಕಾರೇ ಸಿಗುತ್ತೆ. ಡೆಫಿನೆಟ್ಲಿ ಸಿಗುತ್ತೆ. ನಾನು ಬೈಕ್ ಎಂತೂಸಿಯಾಸ್ಟ್ ಅಲ್ಲ, ನನಗೆ ಬೈಕ್ ಬಗ್ಗೆ ಗೊತ್ತಿಲ್ಲ. ನಾನು ನಿಂಜಾ 300 ಇಕ್ಕಿದ್ದೆ ಲಾಸ್ಟ್, ಅದೇ ಲಾಸ್ಟ್. ಆದ್ಮೇಲೆ ಬೈಕ್ ಹೋಗಿಲ್ಲ ನಾನು. 30 ಲಕ್ಷ ಕೊಟ್ಟು ಈ ಬೈಕ್ ನ ಏನಕ್ಕೆ ತಗೊಂಡ್ರೆ ನೀವು? ಒಂದ್ಸರಿ ಓಡಿಸ್ರೆ ಗೊತ್ತಾಗುತ್ತೆ ನಿಮ್ಗೆ. ನನಗೆ ಬ್ರೋ, ನನಗೆ ಅಲ್ಲ ತುಂಬಾ ಆಸೆ ಇದೆ ಜೀವನದ ಮೇಲೆ. ಅಂಡ್ ಮೋರ್ ಓವರ್ ನೀವು ಆಲ್ರೆಡಿ ಬ್ರೋ ಯು ಹ್ಯಾವ್ ಬಿನ್ ಥ್ರೂ ಎವ್ರಿಥಿಂಗ್. ಎಲ್ಲ ಒಂದ್ಸಲ ಆಕ್ಸಿಡೆಂಟ್ ಆಗಿತ್ತು ನಿಮ್ದು, ಎಲ್ಲ ಜರ್ನಿ ರೀಸ್ಟಾರ್ಟ್ ಮಾಡಿದ್ರಿ, ಮತ್ತೆ ಕನ್ನಡದಲ್ಲಿ ಬಂದ್ರಿ, ಎಲ್ಲ ಮಾಡಿದ್ರಿ. ಅದಾದ್ಮೇಲೆ ಕೂಡ ನೀವು ಈ ತರನೇ ಎಲ್ಲ ಸ್ಪೀಡು ಫಾಸ್ಟು ಆ ಎಕ್ಸೈಟ್ಮೆಂಟ್ ಏನಕ್ಕೆ ಬಿಟ್ಕೊಡ್ತಲ್ಲ ನೀವು? ಏನ್ ಮಾಡೋದು, ನಮ್ ಜೀವನನೇ ಇದೆ ಅಲ್ಲ, ಇದ್ರ ಮೇಲೆ ನಮ್ ಜೀವನ ನಡೀತಾ ಇರೋದು. ಸೊ ಬಿಟ್ಕೊಡಕ್ ನನಗೂ ಇಷ್ಟ ಇಲ್ಲ. ಪ್ಲಸ್ ಮೋರ್ ಓವರ್ ನನ್ನ ಪ್ಯಾಷನ್ನೇ ಅದು. ಬೈಕ್ಸ್ ಕಾರ್ಸೇ ನನ್ನ ಪ್ಯಾಷನ್. ಅದ್ ಬಿಟ್ಟು ನಂಗೆ ಬೇರೆ ಏನ್ ಮಾಡಿದ್ರು ಇಂಟ್ರೆಸ್ಟ್ ಬರಲ್ಲ, ಅದು ತಲೆಗೂ ಹೋಗಲ್ಲ. ನನ್ಗೆ ಇದೇ ಸಾಕು ಗುರು, ನಾನು ಇಷ್ಟರಲ್ಲೇ ಇರ್ತೀನಿ, ನಾನು ಇದರಲ್ಲೇ ಇದ್ದೀನಿ. ನೆಕ್ಸ್ಟ್ ಬೈಕ್ ಏನಾದ್ರು ಹಿಂಟ್ ಕೊಡ್ತೀರಾ? ಇದೆ ಲಾಸ್ಟಾ?
ಆಕ್ಚುಲಿ ಇನ್ನೊಂದು ಬೈಕ್ ತಗೊಂಡಿದ್ದೀನಿ, ನಮ್ ಡಾರ್ಲಿಂಗ್ಸ್ಗೆಲ್ಲ ಫೇವ್ರೇಟ್ ಬೈಕ್ ಅದು. ತಗೊಂಡಿದ್ದೀನಿ, ಇನ್ನ ರಿವೀಲ್ ಮಾಡಿಲ್ಲ. ಆಕ್ಚುಲಿ ಇವಾಗ ನಂಗೆ ತಲೆ ಕೆಟ್ಟೋಯ್ತು. ಬೇಡ ಗುರು, ಡ್ಯೂಕ್ ನ ಮನೇಲಿ ಇಟ್ಬಿಡೋಣ, ಸೂಪರ್ ಡ್ಯೂಕ್ ನ, ಅದ್ರಲ್ಲೇ ಹೋಗೋಣ, ಅದ್ರಲ್ಲಿ ಹೋದ್ರೆ ಒಂದು ಕದರ್ ಏನಂತ. ಬಟ್ ಇನ್ನ ಜನಕ್ಕೆ ತೋರಿಸಿಲ್ಲ ನಾನು, ಅದಕ್ಕೋಸ್ಕರ ಸುಮ್ನೆ ಬೇಡ ಬಿಡು ಆಯ್ತು. ಆಮೇಲೆ ನೀವು ಬ್ಲಾಗ್ ಮಾಡಕ್, ನೀವು ಅಪ್ಲೋಡ್ ಮಾಡಕ್ ನಾನು ಬಿಡಲ್ಲ. ಕರೆಕ್ಟ್ ಪಾಯಿಂಟ್. ನನಗೆ ಒಳ್ಳೆ ಇವಾಗ ಚೆನ್ನಾಗಿ ಹೋಗ್ತಾ ಇದೀನಿ, ಅಪ್ಲೋಡ್ ಮಾಡಕ್ ಬಿಟ್ಟಿಲ್ಲ, ಪ್ರಾಬ್ಲಮ್ ಆಗುತ್ತೆ ನನಗೆ. ಅದಕ್ಕೆ ಇದು ಅಂದ್ರೆ ಬ್ರೋ, ಇದು ಕಾಂಪಿಟೇಷನ್, ಎನಿ ಕಾಂಪಿಟೇಷನ್ ಇದಕ್ಕೆ ಅಂತ ಹೇಳ್ಬಿಟ್ಟು ನೀವು ಇದು ಮಾಡಿದ್ರೆ ಇದಕ್ಕೆ ಡೈರೆಕ್ಟ್ ಬ್ರೋ, ಇದೇನ್ ಗೊತ್ತಾ, KTM ಅಲ್ಲಿ ಎಲ್ಲಾ ಬೈಕ್ ಅಲ್ಲೂ ಫಸ್ಟ್ ರೇಸ್ ಬೈಕ್ ಮಾಡ್ತಾನೆ, ಆಮೇಲೆ ನೇಕೆಡ್ ಬೈಕ್ ಮಾಡ್ತಾನೆ. ಅದ್ರ ಮೇಲೆನೆ KTM ಅವ್ರು ಹಂಗಲ್ಲ, ಫಸ್ಟೇ ನೇಕೆಡ್ ಬೈಕ್ ಮಾಡಿದ್ದು. ಈ ಸೂಪರ್ ಡ್ಯೂಕ್ ಅವ್ರ ಸ್ಪೆಷಾಲಿಟಿ. KTM ಅಲ್ಲಿ ಯಾವ್ದಾನ ಟಾಪ್ ಗಾಡಿ ಯಾವ್ದು ಅಂದ್ರೆ ಇದೆ, ಇದಕ್ಕೆ ಮೇಲೆ ಗಾಡಿನೇ ಇಲ್ಲ, ಗಾಡಿನೇ ಇಲ್ಲ, ಇದೇ ಟಾಪ್ ಗಾಡಿ. ಹೇಳದಲ್ಲ, ನಾನು ಆಕ್ಚುಲಿ 340 ಒಂದು ತಗೊಂಡ್ ಸೆಟ್ಲ್ ಆಗ್ಬಿಡೋಣ ಅಂತಾನೆ ಇದ್ದಿದ್ದು. ಇವಾಗ ನೆಕ್ಸ್ಟ್ ಏನಾದ್ರು ಚೇಂಜ್ ಮಾಡ್ತೀರಾ ಅಥವಾ 340 ಏನೇ ತಗೊಂತೀರಾ? ಏನ್ ಮಾಡೋದು, ನೀವು ತಗೊಂಡ್ಬಿಟ್ಟಿದ್ದೀರಾ ಆಲ್ರೆಡಿ. ನಂಗೆ ಇವಾಗ ನಾನು ಬೇರೆ ಯಾವ್ದಾನ ಮುಟ್ಬೇಕು ಇವಾಗ. ಗುರು SMR ತಗೊಂಡವ್ರು ಆಲ್ರೆಡಿ, ನೀನು ಇವಾಗ ಇಳಿಸ್ತಾ ಅನ್ಬಿಟ್ಟು ಹಂಗೆಲ್ಲ ಏನಿಲ್ಲ. ನೀವು ಓಡಿಸಿ ಗೊತ್ತಾಗುತ್ತಲ್ಲ, ನೀವು ಓಡಿಸಿದ್ರಲ್ಲ, ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡಿದ್ದೀರಾ ಆಲ್ರೆಡಿ. ಫ್ರೆಂಡ್ಸ್ ಇದೆ ಬ್ರೋ ಕಾರು. ಬಟ್ ಅದೇ ಈ ಲೇಟೆಸ್ಟ್ M ಅಡಾಪ್ಟಿವ್ ಸಸ್ಪೆನ್ಷನ್ ಇರೋದು ನಾನು ಇವತ್ತು ತನಕ ಓಡಿಸಿಲ್ಲ. ಓಕೆ ಗೈಸ್, ಬನ್ನಿ ಒಂದು ಡ್ರೈವ್ ಹೋಗೋಣ DV ಅವ್ರ ಜೊತೆ, ನೋಡೋಣ ಓಡಿಸ್ಲಿ ಅವರು ದೇವ್ರ ಹತ್ರ. ನಾನು ಬನ್ನಿ ಹೋಗೋಣ. ಓಕೆ ಗೈಸ್, ಇವಾಗ ಕಾರ್ ಒಳಗಡೆ ಬಂದಿದೀವಿ ನಾವು. ಬ್ರೋ, ಕಾರ್ ಒಳಗಡೆ ಏನಾದ್ರು ಇದೆಯಾ ಹೇಳುವಂತದ್ದು? ಬೇಜಾನಿದೆ. ಆಕ್ಚುಲಿ ಕಾರ್ಬನ್ ಫೈಬರ್ ಟ್ರಿಮ್ ಎಲ್ಲ ಕೊಟ್ಟಿದ್ದಾರೆ. ಇದು ನೀವು ಆಫ್ ಮಾಡಿದ್ರೆ ಅಥವಾ ಕಾರಲ್ಲಿ ಹಂಗೆ ಬಂದಿದ್ ಬ್ರೋ. ಇಲ್ಲಿ ಏನೇನು ಕಾರಲ್ಲಿ ಏನು ಹೊಸದೇನು ಹಾಕ್ಸಿಲ್ಲ. ಕ್ರೇಜಿ ಆಗಿ ಮಾಡಿದ್ದಾನೆ. ಇದು ಡಿಪ್ಪ ಕಾರ್ಬನ್ ಫೈಬರ್ ಗೊತ್ತಿಲ್ಲ, ಒಟ್ನಲ್ಲಿ ಕಾರ್ಬನ್ ಫೈಬರ್ ಅನ್ಸುತ್ತೆ. ಕ್ರೇಜಿ ಆಗಿ ಮಾಡಿದ್ದಾನೆ ಮಾತ್ರ. ನೋಡಿ, ಇದು ಫುಲ್ ಕರ್ವ್ ಡಿಸ್ಪ್ಲೇ. ಸೊ BMW ಯಾವಾಗಲೂ ಡ್ರೈವರ್ ಅಸಿಸ್ಟೆಡ್ ಡಿಸ್ಪ್ಲೇ ಇರುತ್ತೆ. ನೋಡಿ, ಎಸಿನೂ ಡ್ರೈವರ್ ಟುವರ್ಡ್ಸ್ ಹಿಂಗಿದೆ. ಸೊ ಎಲ್ಲಾನು ಡ್ರೈವರ್ ಈಸಿಯಾಗಿ ಸಿಕ್ಬೇಕು, ಅದಕ್ಕೆ ಹಿಂಗ್ ಮಾಡೋದು. ಎಲ್ಲ ಬೇರೆ ಕಾರ್ಸ್ ಅಲ್ಲಿ ಸ್ಟ್ರೈಟ್ ಇರುತ್ತೆ, ಇದ್ರಲ್ಲಿ ನೋಡಿ ಡ್ರೈವರ್ ಫೋಕಸ್ ಹಿಂಗಿರುತ್ತೆ, ಕರ್ವ್ ಡಿಸ್ಪ್ಲೇ ಇರುತ್ತೆ ಎಲ್ಲಾನು, ಡ್ಯಾಶ್ ಬೋರ್ಡ್. ಸೊ ಗಾಡಿ ಆನ್ ಮಾಡೋಣ. ಮಾಡಿ ಮೋಡ್ ಯಾವ್ದ್ರಲ್ಲಿ ಹೋಗ್ತೀರಾ? ಕಂಫರ್ಟ್ ಹೋಗ್ತೀರಾ? ಕಂಫರ್ಟ್ ಎಲ್ಲ ಬ್ರೋ, ನಮ್ದೆಲ್ಲ ಒನ್ ವೇ ಟಿಕೆಟ್. ನಾನು ಯಾರನ್ನೂ ಜೀವಂತವಾಗಿ ವಾಪಸ್ ಕರ್ಕೊಂಡ್ ಬರ್ತೀನಿ ಅಂತ ಗ್ಯಾರಂಟಿ ಕೊಡಲ್ಲ, ಇವಾಗ ಹೇಳ್ಬಿಟ್ಟಿದ್ದೀನಿ. ಹಿಂಗೆಲ್ಲ ಹೇಳ್ಕೊಡ್ಸ್ಕೊಳ್ತೀವಿ. ಎಲ್ಲೆಲ್ಲ ಬರ್ಡೇ ಆಗಿತ್ತು, ನಾನು ಬರಬೇಕು ಅಂತ ಆಸೆ ಇದೆ. ಗೈಸ್, ಇಷ್ಟೊಂದು ಭಯ ಪಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ, ನೋಡೋಣ ಹೆಂಗಿರುತ್ತೆ ನಮ್ಮ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು. ಜೀವ ಬೀಜ ಎರಡು ಬಾಯಿನಲ್ಲಿ ಇಟ್ಕೊಂಡು ಹೋಗ್ತಾ ಇದೀನಿ. ಸ್ಪೋರ್ಟ್ ಅಲ್ಲಿ ಸ್ಪೋರ್ಟ್ ಪ್ಲಸ್ ಇದೆ, ಸ್ಪೋರ್ಟ್ ಇಂಡಿವಿಜುವಲ್ ಇದೆ, ಸ್ಪೋರ್ಟ್ ಪ್ಲಸ್ ಹಾಕೊಳ್ಳೋಣ. ಅಬ್ಬಾ, ಅಯ್ಯೋ ದೇವ್ರೆ, ಏನ್ ಬ್ರೋ ಫುಲ್ ಅದು ಸಾಕಾಗಿದೆ ಫುಲ್ ಮಾತ್ರ. ಅಯ್ಯೋ ದೇವ್ರೆ, ಅಮೇಜಿಂಗ್ ಆಗಿದೆ ಬ್ರೋ ಮಾತ್ರ. ಶಿಫ್ಟ್ ಗಿಫ್ಟ್ ಎಲ್ಲ ಶಿಫ್ಟ್ ಮಾಡ್ಬೋಣ. ಮ್ಯಾನುವಲ್ ಶಿಫ್ಟ್ ಹಾಕೊಳ್ರಿ, ನಿಮ್ಗೆ ಇನ್ನೂ ಮಜಾ ಬರುತ್ತೆ. ಸೀಟ್ಸ್ ಕೂಡ ರೇಸ್ ಸೀಟ್ಸ್ ತರ ಫುಲ್ ಹಗ್ ಮಾಡ್ತಾ ಇದೆ ಬ್ರೋ. ಅದು ಎರಡು ಸೆಟ್ಟಿಂಗ್ಸ್ ಐತೆ ನಿಮಗೆ. ಹೌದು, ಇದು 200 ಅಲ್ಲಿ ಹೋಗ್ತಾವ್ರೆ ಇವರು. 240 ಇಲ್ಲ, 225 ಬ್ರೋ. ನಿಮ್ ಕಾಲ್ ಮುಗಿತೀನಿ ಬ್ರೋ, ನಿಧಾನ ಕೊಡಿಸ್ರಿ ಬ್ರೋ. ಬನ್ನಿ ಬ್ರೋ, M ಕಾರ್ 250 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೀವಿ ಗುರು. ಯಾವ್ದು ಗುರು ಇದು? ಇರೋ 250 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೀವಿ ಗುರು. ಯಾವ್ದು ಗುರು ಇದು? ಇರೋ 250 ಕಿಲೋಮೀಟರ್ಸ್ ಗೈಸ್ ಇದು. ನಾನು ಅನ್ಕೊಂಡೆ 250 ಎಲೆಕ್ಟ್ರಾನಿಕಲಿ ಲಾಕ್ಡ್ ಅಂತ. 255 ಬ್ರೋ, ಆಕ್ಚುಲಿ ಬಿಡ್ತಾ ಇಲ್ಲ ಅವರು. ಯಪ್ಪ ದೇವ್ರೆ, ಕಾರ್ನರ್ಸ್ ಅಲ್ಲೇ ಬ್ರೋ ಮಜಾ ಇರೋದು, ಸ್ಟ್ರೈಟ್ ಲೈನ್ಸ್ ಅಲ್ಲ. ನೋಡಿ ಬ್ರೋ, ಯಾವ್ದ್ರ ಮಜಾ ಅಲ್ಲಿ ಬೀಜ ಬೈಕ್ ಬರ್ತಾ ಇದ್ ಬ್ರೋ. ಅಯ್ಯಪ್ಪ ಬ್ರೋ, ಹೆಂಗ್ ಬ್ರೋ ಇದು? ಹೆಂಗ್ ಬ್ರೋ ಕಂಟ್ರೋಲ್ ಮಾಡ್ತಾ ಇದ್ರ ನೀವು ಕಾರ್ನ? ಅಯ್ಯೋ ಸ್ವಾಮಿ, ಇವ್ರು ಹೆಂಗ್ ಕಂಟ್ರೋಲ್ ಮಾಡ್ತಾರೆ? ಯಪ್ಪ ತಲೆ ಕೆಡ್ಸ್ಕೊಂಬೇಡಿ ಬ್ರೋ. ನಾನ್ ಸತ್ತೆ ಹೋಗ್ತೀನಿ. ಅಯ್ಯೋ, ನಾನು ಬೇರೆ ಮನೆಗೆ ಗ್ಯಾರಂಟಿ ಕೊಡಲ್ಲ ಅಂತ. ಯಪ್ಪ ದೇವ್ರೆ, 250 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೀವಿ ಗುರು. ಶಿಫ್ಟ್ ಲೈಟ್ಸ್ ಮಾತ್ರ ಕ್ರೇಜಿ ಆಗಿದೆ ಅನ್ಕೊಳ್ಳಿ ಚೆನ್ನಾಗಿದೆ ಬ್ರೋ. ಸೊ ಬ್ರೇಕ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಸೊ ಯಾವತ್ತು ಕಾಂಬಿನೇಷನ್ ಅಲ್ಲಿ ಹೊಡಿಬೇಕು. ಈ ತರ ಬ್ರೇಕ್ಸ್ ಹೊಡಿತೀರಲ್ಲ, ಹಂಗೆ ಡೌನ್ ಶಿಫ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಇಂಜಿನ್ ಬ್ರೇಕ್ ಅಲ್ಲಿ ಹೆಲ್ಪ್ ಆಗುತ್ತೆ. ಮಲ್ಟಿಪಲ್ ಟೈಮ್ ಪ್ರೆಸ್ಸಿಂಗ್ ತರ ಅಲ್ಲ, ಇವಾಗ ಅಟ್ ಎ ಟೈಮ್ ನೀವು ಡೌನ್ ಶಿಫ್ಟ್ ಮಾಡ್ಬೇಕು, ಬ್ರೇಕ್ ಹೊಡಿತಾ ಇದ್ದಂಗೆ. ಯಾಕಂದ್ರೆ ಬ್ರೇಕಿಂಗ್ ಪವರ್ ಸಾಕಾಗಲ್ಲ ಸಡನ್ ಆಗಿ ನಿಲ್ಸಕ್ಕೆ. ಓಕೆ, ಅವಾಗ ಡೌನ್ ಶಿಫ್ಟ್ ಮಾಡ್ಕೊಂಡು ಬ್ರೇಕ್ ಹೊಡಿಬೇಕು. ಕ್ರೇಜಿ ಬ್ರೋ. ಹೆಂಗ್ ಬ್ರೋ ನೀವು ಯಾವ್ದಾರು ಬ್ರೋ ನೋಡಿ, ಸ್ಟಾಕ್ ಅಲ್ಲೇ ಹಿಂಗ್ ಹೋಗ್ತಾ ಇದೆ ಗಾಡಿ ಅಂದ್ರೆ ಲೆಕ್ಕ ಹಾಕೊಳ್ಳಿ. ನಾವು 550-600 ಹಾರ್ಸ್ ಪವರ್ ಎಲ್ಲ ತಗೊಂಡೋದ್ರೆ ಹೆಂಗಿರತ್ತೆ? ಸೀದಾ ಕಾರ್ನರಿಂಗ್ ನೋಡ್ರಿ. ಓ ಮೈ ಗಾಡ್, ಡ್ರಿಫ್ಟ್ ಆಗ್ತಾ ಇದೆ ನೋಡಿ ಬ್ರೋ, ಹಿಂದೆ ಗಾಡಿ ಡ್ರಿಫ್ಟ್ ಆಗ್ತೈತ ಬ್ರೋ. ಅಯ್ಯೋ, ಆಚೆಯಿಂದ ಮಾಡ್ಬೇಕು ಬ್ರೋ ವಿಡಿಯೋನ ಅಷ್ಟೇ ನೀವು.